ಅವಳ ಕತೆ ಅಂತೂ ಮುಗೀತು. ಆದರೆ ಮುಖ್ಯವಾದದ್ದು ನಮ್ಮ ಕೈಗೆ ಸೇರ್ಲೇ ಇಲ್ವಲ್ಲ. ಮುಖ್ಯವಾದದ್ದ ಹಾಗೆ ಹೇಳಿದ್ನಲ್ಲ ಅಮ್ಮಮ್ಮ, ಋಷಿ ನಿಧಾನಕ್ಕೆ ನನ್ನವನಾಗ್ತಾನೆ. ಬೇಬಿ, ರಿಷಿ ನಿನಗೆ ಸಿಕ್ಕೇ ಸಿಗ್ತಾನೆ, ಅದರಲ್ಲಿ ಯಾವ ಡೌಟು ಬೇಡವೇ ಬೇಡ. ಆದರೆ ಆಸ್ತಿ ಕತೆ ಏನು? ಮೀನಾಕ್ಷಿ, ಯಾಕೆ ಡಲ್ ಆಗಿದ್ಯಾ? ನೋಡು, ಸುಮ್ಕೆ ಹೊಂಟೋಗು. ಇಲ್ಲಿರೋ ಸಮಸ್ಯೆ ಇವಂದ್ ಬೇರೆ. ಸಮಸ್ಯೆನಾ? ಏನ್ ಸಮಸ್ಯೆ? ನಾನು ನಿನ್ನ ನೋಡಕ್ ಬಂದೆ, ಯಾವಾಗ್ಲೂ ಅವ್ರೊಬ್ರೇ ಸಿಗೋರು. ಇವತ್ತು ನೀನ್ ಸಿಕ್ಕಿದ್ಯಾ, ತುಂಬಾ ಖುಷಿ ಆಗ್ತಾ ಇದೆ. ಹೌದು, ಇತ್ತೀಚೆಗೆ ಯಾಕೆ ನೀವಿಬ್ರು ಬೇರೆ ಬೇರೆ ಆಗೋದ್ರಿ? ನೀನು ನಿನ್ ಫ್ರೆಂಡ್ ಯಾವಾಗ್ಲೂ ಒಟ್ಟಿಗೆ ಇರ್ತಿದ್ರಲ್ಲ, ಇವಾಗ ನೋಡಿದ್ರೆ ನೀನ್ ಅವ್ರ ಬಾಯ್ ಫ್ರೆಂಡ್ ಜೊತೆ ಓಡಾಡ್ತಾ ಇದ್ಯಾ? ಲೇ ಬಡ್ಡೆತದೆ, ಅದನ್ನೆಲ್ಲ ಕಟ್ಕೊಂಡು ನಿನ್ಗೇನ್ಲಾಗ್ಬೇಕು? 3 ಹೊತ್ತು ನಮ್ಮ ಮನೆ ತಾವೇ ಬಿದ್ದಿರ್ತೀಯಲ್ಲ, ನಿನಗ್ ನಾಚಿಕೆನೇ ಇಲ್ವಾ? 3 ಹೊತ್ತು ನಿಮ್ ಮನೆ ಹತ್ರನೇ ಬಿದ್ದಿರ್ತೀನ? ಹಂಗಂದ್ರೆ ನಿನಗೆ ಬರೀ ನಂದೇ ನೆನಪು. ನನಗೆ ನಿನ್ ಮೇಲೆ ಡೌಟ್ ಇಲ್ಲ ಚಿನ್ನ. ಫ್ರೆಂಡ್ ಬಾಯ್ ಫ್ರೆಂಡು ಅಂದ್ರೆ ಅಣ್ಣನ್ ಸಮಾನ. ಅವ್ರು ಬೇರೆ ನೋಡಕ್ ತುಂಬಾ ಡೀಸೆಂಟ್ ಆಗಿ ಕಾಣ್ತಾರೆ. ಲೇ, ನಿನ್ ಕೈ ಮುಗಿತೀನಿ, ಹೊಂಟೋಗ್ಲಾ? ಏನಾದ್ರೂ ಪ್ರಾಬ್ಲಮಾ? ನನ್ನ ಹತ್ರ ಹೇಳ್ಕೊ. ಹೌದು, ನೀನೇ ನಂಗೆ ದೊಡ್ಡ ಪ್ರಾಬ್ಲಮ್. ಮೊದ್ಲು ಇಲ್ಲಿಂದ ತೊಲಗು. ಅದ್ ಯಾಕೆ ಹಿಂಗಾಡ್ತೀಯಾ? ಅಲ್ಲಿ ನೋಡಿದ್ರೆ ನಿನ್ ಫ್ರೆಂಡು ಓಡಿಸ್ತಾಳೆ, ನೀನ್ ನೋಡಿದ್ರೆ ಹಿಂಗಾಡ್ತಿದ್ಯಾ. ಯಾರು? ಯಾರ ಬಗ್ಗೆ ಹೇಳ್ತಿದ್ಯಾ ನೀನು? ಅದೇ ನಿನ್ ಫ್ರೆಂಡು, ಯಾವಾಗ್ಲೂ ನಿನ್ ಜೊತೆಗಿರ್ತಾರಲ್ಲ. ಫ್ರೆಂಡಾ? ಲೇ, ಇದು ತಮಾಷೆ ಮಾಡೋ ವಿಷಯ ಅಲ್ಲ, ಆಟ ಆಡ್ಸ್ಬೇಡ. ನಿಜ ಹೇಳು, ನಮ್ ಕಮ್ಲಿ ನೋಡ್ದ್ಯಾ? ಅಯ್ಯೋ, ನಾನ್ ಯಾಕೆ ಸುಳ್ಳು ಹೇಳಿ? ಲೇ, ನಮ್ ಕಮ್ಲಿ ಎಲ್ಲೂ ಕಾಣ್ತಾ ಇಲ್ಲ ಕಣ್ಲ, ನೀನೆಲ್ಲ ನೋಡ್ದೆ? ನಾನ್ ಇವಾಗ ತಾನೇ ಮೀಟ್ ಮಾಡ್ಕೊಂಡ್ ಬಂದೆ. ಈ ಆಸ್ತಿಗೆ ಒಡತಿ ಅಂತ ಓಡಾಡ್ಕೊಂಡಿದ್ದವಳನ್ನ ಆಸ್ತಿನೂ ಸಿಗ್ದಂಗ್ ಮಾಡಾಯ್ತು ಅಮ್ಮಮ್ಮ. ಇನ್ಯಾವ ಚಿಂತೆ ನಮ್ಗೆ? ಅದಕ್ಕೂ ಒಂದ್ ದಾರಿ ಮಾಡೋಣ, ಸುಮ್ನಿರಿ. ಇಲ್ಲ ಬೇಬಿ, ತೀರಾ ಅಸಡ್ಡೆಯಿಂದ ಇದ್ರೆ ಒಳ್ಳೇದಲ್ಲ. ಆಸ್ತಿ ಪತ್ರದಲ್ಲಿ ಏನಂತ ಬರ್ದಿದಾರೋ ಅದು ನಮಗ್ ಗೊತ್ತಿಲ್ಲ. ಈಗ ಕಮಲಿ ನಂತರ ಇಡೀ ಆಸ್ತಿ ಎಲ್ಲ ಯಾರ ಹೆಸರು ಹೋಗುತ್ತೆ? ವೆಲ್ಲಲ್ಲಿ ಆತರ ಇದೆಯಾ ಅನ್ನೋದು ಗೊತ್ತಿಲ್ವಲ್ಲ ಅಮ್ಮಮ್ಮ. ಲೀಗಲ್ ಅಡ್ವೈಸರು ಖಂಡಿತ ನಮಗೆ ಸಪೋರ್ಟ್ ಮಾಡೋದಿಲ್ಲ ಬೇಬಿ. ಅದಕ್ಕೆ ನಾವೇ ಬೇರೆ ಏನಾದರೂ ಪ್ಲಾನ್ ಮಾಡಬೇಕು. ಆಸ್ತಿ ಪತ್ರ ಎಲ್ಲಿದೆ ಅಂತ ಗೊತ್ತಾ ಅಮ್ಮಮ್ಮ? ಇನ್ನೆಲ್ಲಿರುತ್ತೆ? ಆ ಮುದುಕಿ ಎಲ್ಲ ಪತ್ರಗಳು ಭದ್ರವಾಗಿ ಇಟ್ಕೊಂಡಿರ್ತಾಳೆ. ಹಾಗಾದ್ರೆ ಅದ್ ನಮಗ್ ಸಿಗ್ಬೇಕು. ಆಹಾ, ಆ ಮುದುಕಿಯಿಂದ ಕಳ್ತನ ಮಾಡೋದು ಅಷ್ಟು ಸುಲಭ ಅಲ್ಲಮ್ಮ. ಅಪ್ಪಿ ತಪ್ಪಿ ನಾವೇನಾದ್ರೂ ಕೈ ಹಾಕಿದ್ವಿ, ಸರಿಯಾಗಿ ಸಿಕ್ಕಾಕೋತೀವಿ ಅಷ್ಟೇ. ನಾವೇ ಕೈ ಹಾಕಿದ್ರೆ ತಾನೇ ಸಿಕ್ಕಾಕೋತೀವಿ. ಯಾರಾದ್ರೂ ಪ್ರೊಫೆಷನಲ್ ಕಳ್ಳರನ್ನ ಕರ್ಸೋಣ. ಏನ್ ಮಾತಾಡ್ತಿದ್ಯಾ ಬೇಬಿ? ನಮ್ಮನೆಗೆ ನಾವೇ ಕಳ್ಳರನ್ನ ಕರ್ಸೋದಾ? ಏನು ನ್ಯಾಯ ಧರ್ಮ ನೋಡ್ತಿದ್ದೀರಾ? ಹಾಗ್ ನೋಡಿದ್ರೆ ಕಮಲಿ ಪಾದ ಪೂಜೆ ಮಾಡ್ತಾ ಕೂತಿರ್ಬೇಕು ನಾವು. ಆಸ್ತಿ ಪತ್ರ ಬೇಕೋ ಬೇಡವೋ, ಇದು ಒಂದೇ ದಾರಿ. ಅಯ್ಯೋ, ನಾನ್ ನಿಜವಾಗ್ಲೂ ಈಗ ತಾನೇ ಅವ್ರನ್ನ ಮೀಟ್ ಮಾಡ್ಕೊಂಡ್ ಬಂದೆ. ಎಲ್ಲವಳೆ? ನಾನ್ ನಿನ್ ಜೊತೆ ಬಂದ್ರೆ ನನ್ನೂ ಕರ್ಕೊಂಡೋಯ್ತ್ಯಾ? ಅಯ್ಯೋ ಮೀನಾಕ್ಷಿ, ಏನ್ ಹೇಳ್ತಿದ್ಯಾ? ಇಂಥ ಚಾನ್ಸ್ ಮಿಸ್ ಮಾಡ್ತೀನ? ನೀನ್ ನನ್ ಜೊತೆ ಬರೋದನ್ನೇ ಕಾಯ್ತೈತೆ. ಬಾ, ಕರ್ಕೊಂಡು ಹೋಗ್ತೀನಿ. ಏನಂದೆ? ಅಂದ್ರೆ ನಾನ್ ನಿನ್ ಜೊತೆಗ್ ಬರ್ಲಿ ಅಂತ ನೀನ್ ಹಿಂಗೆಲ್ಲ ನಂತವ್ ಹೇಳ್ತಿದ್ಯಾ? ಅಯ್ಯೋ ಇಲ್ಲ, ಮುಚ್ಚಲ ಬಾಯಿ, ಸಾಕು. ಮೊದ್ಲೇ ನಾನಿರೋ ಪರಿಸ್ಥಿತಿ ಸರಿ ಇಲ್ಲ, ಅದ್ರಾಗ ಇವಂದ್ ಬೇರೆ. ನೋಡು, ಸುಮ್ಕೆ ಹೊಂಟೋಗು. ಅಯ್ಯೋ, ನಾನ್ ನಿಜವಾಗ್ಲೂ ನೋಡ್ದೆ. ನೋಡು, ಹಿಂಗೆ ಆಡ್ತಾ ಇದ್ದು ಮನೇಲಿರೋರ್ನೆಲ್ಲ ಕರ್ಸಿ ಚೆನ್ನಾಗಿ ತದಕ್ತೀನಿ ಅಷ್ಟೇ. ಹೋಗ್ಲಾ ಸುಮ್ಕೆ? ಅಯ್ಯೋ ಹೋಗಲೇ. ಇವಳ ಫ್ರೆಂಡು ಹಿಂಗೆ ಇದಾರಲ್ಲ ಶಿವ. ಇವ್ರಿಬ್ಬರಿಗೆ ಹೊಡೆದು ಓಡಿಸೋದು ಅಂದ್ರೆ ಅಷ್ಟೊಂದು ಇಷ್ಟನಾ? ನನ್ನ ಪಾಲಿಗೆ ಇವತ್ತು ನಾನು ಮೀನಾಕ್ಷಿ ನೋಡಿದ್ದೇ ಅದೃಷ್ಟ. ನನ್ನ ಮೀನಾಕ್ಷಿ ಹೊಡೆದ್ರು ಚೆಂದ. ಅವ್ನು ಹೇಳಿದ್ ದಿಟ್ಟಾನ? ನಾನು ಕಮಲಿ ನೋಡ್ದೆ ಅಂತವನೆ. ಇಂಥ ಸಮಯದಾಗೆ ಒಂದ್ ಸಣ್ಣ ಸುಳಿವು ಸಿಕ್ಕಿದ್ರು ಒಂದ್ ಸ್ಯಾನೆ ಸಹಾಯ ಆಯ್ತೈತೆ. ನಾನು ನ್ಯಾಯವಾಗಿ ಇವ್ನು ಓಡಿಸ್ಬಿಟ್ನಲ್ಲ, ಅವನ್ ತವೆ ಕೇಳ್ಬೇಕಿತ್ತು.
ನನ್ ಕಮಲಿ ಹುಡ್ಕೋಕ್ ಸಿಕ್ಕಿದ್ ಒಂದ್ ಒಳ್ಳೆ ಅವಕಾಶನ ನಾನೇ ಕಳ್ಕೊಂಡ್ಬಿಟ್ನ. ಮೀನಾಕ್ಷಿ, ಶೀಲಿಂಗೇ ಬೇಡ, ಮನ್ಸಲ್ಲಿ ನೆನ್ಸ್ಕೊಂಡ್ರೆ ಎದ್ರಲ್ಲಿ ಇರ್ತಾನೆ ಈ ಕಾಂತ. ನೋಡ್ಲಾ, ನಾನು ನಿನ್ನ ನಂಬೇಕು ಅಂದ್ರೆ ನೀನ್ ನನ್ ಕಮಲಿನ ಎಲ್ಲಿ ನೋಡಿದ್ಯೋ ಅಲ್ಲಿಗೆ ನನ್ನೂ ಕರ್ಕೊಂಡು ಹೋಯ್ತೀಯಾ? ಅದನ್ನೇ ಅಲ್ವಾ ಹೇಳ್ತಾ ಇರೋದು ನಾನು ಅವಾಗ್ಲಿಂದ. ಬಾ ಮೀನು. ಇರು, ಮೊದ್ಲು ನನ್ನ ಫ್ರೆಂಡ್ ಹೆಂಗಿದ್ಲು ಅಂತ ಹೇಳು. ಆವಾಗ ನೀ ಹೇಳ್ತಿರೋ ದಿಟಾನ ಇಲ್ವಾ ನಾನು ನಂಬ್ತೀನಿ. ಅವತ್ತು ನಿಮ್ಮ ಮನೇಲಿ ನೋಡಿದ್ನಲ್ಲ, ಅದಕ್ಕೆ ಡೆಡ್ ಆಪೋಸಿಟ್. ಅವತ್ತು ಸೈಲೆಂಟು, ಇವತ್ತು ವೈಲೆಂಟು. ಅವತ್ತು ಶಾಂತ ಸ್ವರೂಪಿನಿ, ಇವತ್ತು ಮಹಿಷಾಸುರ ಮರ್ದಿನಿ. ಅವತ್ತು ಲಂಗ ದಾವಣಿ, ಇವತ್ತು ಶರ್ಟು ಪ್ಯಾಂಟು. ಅದು ನಾರ್ಮಲ್ ಗೆಟಪ್ ಅಲ್ಲ, ಖರ್ಚಿಗೆ ಸುತ್ಕೊಂಡು ಬಾಯಲ್ಲಿ ಟೂತ್ ಪಿಕ್ ಇಟ್ಕೊಂಡು ಅಬ್ಬಾ ಬೇರೆನೆ ಲೆವೆಲ್ಲು, ಫುಲ್ಲು ರೆಬೆಲ್ಲು. ಬಾ ಕರ್ಕೊಂಡು ಹೋಗ್ತೀನಿ. ನನ್ನ ಫ್ರೆಂಡು ಪ್ಯಾಂಟು ಸೆಟ್ ಹಾಕೊಂಡಿದ್ಲಾ? ಮೀನು, ಅದ್ರಲ್ಲೂ 2 ಗುಂಡಿ ಬಿಚ್ಚಿತ್ತು. ನೀನ್ ನಂಬುದ್ರೆ ನೀನ್ ಬುದ್ಧಿ ತೋರ್ಸ್ಬಿಡ್ತಿ ಅಂತ ಗೊತ್ತಾಯ್ತು. ಇನ್ಯಾಕ್ ನಾನು ಹುಷಾರಾಗಿರ್ತೀನಿ. ಚಿಂಕೆ ಯಾವಾಗಲೇ ಮೀನು 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 ನಿಜ ಹೇಳಿದ್ರೆ ಕೋಪಿಸ್ಕೊಂಡು ಹೋಗ್ತಾ ಇದ್ದಾಳಲ್ಲ, ಅರ್ಥನೇ ಆಗ್ತಿಲ್ವಲ್ಲ. ಅನಿಕನ್ ನೋಡಿದ್ರೆ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಮಾತಾಡ್ತಾಳೆ. ಆಚೆ ಜನನ್ ಕೇಳಿದ್ರೆ ಒಬ್ಬೊಬ್ರು ಒಂದೊಂದ್ ಕತೆ ಹೇಳ್ತವ್ರೆ. ಅವನಿಗೆ ಎಷ್ಟಿದ್ರೆ ನಮ್ ಕಮಲಿನೇ ಕಳ್ಳಿ ಅಂತ ಅವನು. ಅವ್ನು ಏನೋ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕು ಬಿಡು ನಿಂಗೆ. ಸರ್, ಅದನ್ನ ಕಮಲಿಗೆ ಅಜ್ಜಿ ಕೊಟ್ಟಿದ್ದು, ಆಶೀರ್ವಾದ ಮಾಡಿಕೊಟ್ರು. ಇದನ್ನೆಲ್ಲ ತಕ್ಕಂಬಂದಿದ್ದ ಸರಿ, ಆಮ್ಯಾಕಿಂದ ನಮ್ ಕಮಲಿನೇ ಕಾಣ್ತಾ ಇಲ್ಲ. ಯಾಕೆ ಹೀಗೆ ಇದನ್ನ ಹಾಡ್ಬಿಟ್ಟು ಹೋಗಿದ್ದಾರೆ? ನಂದಿ ಹಾಳು ಮಾಡಕ್ಕೆ ಅಂತಾನೆ ಅವಳಿದಾಳಲ್ಲ ಸರ್, ಎಲ್ಲ ಅವಳಿಂದನೇ. ಕಮಲಿ ಇದನ್ನೆಲ್ಲ ಅಜ್ಜಿ ತಾವಿನ ತಕ್ಕಂಬಂದಾಗ ಸಂದಕ್ಕೆ ಇತ್ತು. ಆಮ್ಯಾಕ ಅನಿಕಾ ಬಂದು ಏನೋ ಕಿತಾಪತಿ ಮಾಡೋಳು. ನಾನು ಕಮಲಿ ತಾವ್ ಕೇಳ್ದೆ, ಆದ್ರೆ ಅವಳು ನನಗೆ ಬಾಯ ಬಿಡ್ಲಿಲ್ಲ. ಆದ್ರೆ ನನಗ್ 100ಕ್ಕೆ 100 ಗೊತ್ತು ಸರ್, ಇದೆಲ್ಲ ಆ ಅನಿಕನ್ ಕೆಲ್ಸನೇ. ಒಂದು ವಾರದಲ್ಲೇ ನಮ್ಮ ಮದುವೆ. ನೀವಿಲ್ಲ ಅಂದರೆ ನನ್ನ ಮೇಲೆ ಆಣೆ. ಎಲ್ಲ ನಾವು ಅನ್ಕೊಂಡಂಗೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನಾನು ನೀವು ಗಂಡ ಹೆಂಡತಿ ಜೀವನ ಇನ್ನೇನು ಶುರು ಆಗುತ್ತೆ ಅನ್ನೋ ಟೈಮಲ್ಲಿ ಇಷ್ಟೊಂದು ದುಃಖ ಅನುಭವಿಸ್ಬೇಕು ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಎಲ್ಲಿದ್ದೀರಾ ಕಮಲಿ ಅವರೇ? ಯಾವ ದಿಕ್ಕಲ್ಲಿ ಓಡ್ ಬಂತ ನೀವು ಸಿಗ್ತೀರಾ? ನೀವಿಲ್ಲದೆ ಇರೋ ಜೀವನ ನಿಜವಾಗ್ಲೂ ಸಾಕಾಗಿದೆ ನನಗೆ.
ವಿಧಿ ನಮ್ಮನ್ನ ಮತ್ತೆ ಮತ್ತೆ ಪರೀಕ್ಷೆ ಮಾಡ್ತಿದ್ದ. ಎಲ್ಲಿಗೆ ಹೋದ್ರಿ ಕಮಲಿ ಅವರೇ? ಎಲ್ಲಿದ್ದೀರಾ? ಅಕ್ಕ ಒಂದು ಸಾಂಗ್ ಹೇಳಕ್ಕ. ಸಾಂಗ? ಹಾ, ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ಗಮನ, ಭೂತಾಯಿ ಏರುತು ಗಾನ, ನಮ್ಮಿಬ್ಬರ ಈ ಮಿಲನ, ಬಾನಂಚಿನ ಹೊಸಗಾನ, ನೀ ನನಗೆ ನಾ ನಿನಗೆ ಜೀವನ ನಗುತ್ತಲಿದೆ. ವಾವ್! ಏನಜ್ಜಿ ಇಷ್ಟೊಂದು ಖುಷಿಯಾಗಿದ್ಯಾ? ಈ ಡೀಲ್ ರಾಣಿ ಅಂದ್ರೆ ಸುಮ್ನೆನಾ? ಹಿಡಿದ್ರೆ ದೊಡ್ಡ ಡೀಲೇ ಹಿಡಿಯೋದು. ಒಂದು ಖತರ್ನಾಕ್ ಡೀಲ್ ಬಂದೈತೆ. ಅಜ್ಜಿ, ಮೊದಲು ಅದು ಏನು ಅಂತ ಹೇಳು. ಅದು ಖತರ್ನಾಕ ಇಲ್ಲ ಸ್ವೀಟ್ ಟಪಾಕ ಅಂತ ಆಮೇಲೆ ನಾವು ಹೇಳ್ತೀವಿ. ಅಭಿಷೇಕ್ನ ಮುಂದೆ ಬಾಯ್ ಬಿಟ್ರೆ ಅಭಿಷೇಕ್ನ ಅವ್ನು ಸ್ವಲ್ಪ ಬಾಯ್ ಮುಚ್ಕೊಂಡು ಸುಮ್ಮನಿಲ್ಲ ಕೇಳು. ನಾವೀಗ ಹೋಗ್ತಿರೋದು ಒಂದು ದೊಡ್ಡ ಶ್ರೀಮಂತರ ಮನೆ. ಆ ಮನೆನ ದೋಚ್ಬೇಕು. ಇದ್ರಲ್ಲಿ ಆ ಮನೆ ಅಡ್ರೆಸ್ ಇದೆ. ಏನೋ ಶ್ರೀಮಂತರ ಮನೆ ಕಳ್ತನ ಮಾಡದ? ಜೈ, ಸಣ್ಣ ಪುಟ್ಟ ಐಟಮ್ ಮೇಲೆ ಕಣ್ಣಾಗ್ತಿದ್ದವಳು ಏಕ್ದಮ್ ರಾಕೆಟ್ ತರ ಏರ್ತಿದ್ಯಾ? ಗೂಬೆ ಮುಂಡೆದೆ. ನಾವೇನು ಮನೆ ದೋಚ್ತಿಲ್ವೋ, ಆ ಮನೆಯಲ್ಲಿರೋ ಒಂದು ವಸ್ತುನ ದೋಚಿ ಅವ್ರಿಗೆ ಕೊಡೋದು ಅಷ್ಟೇ. ಏನ? ಬಾಯಿ ಮುಚ್ಚಿ, ಸೊಳ್ಳೆ ಹೋಗ್ಬಿಟ್ಟ. ನಮ್ಮ ಕೆಲಸ ಏನಿದ್ರು ರಾತ್ರಿ 11:30 ಮೇಲೆ. ನೋಡು, ಆ ಚೀಟಿಲಿ ಫೋನ್ ನಂಬರ್ ಇದೆ. ಅವ್ರು ಫೋನ್ ಮಾಡಿದ್ರೆ ಮಿಕ್ಕ ವಿಷಯ ಎಲ್ಲ ಹೇಳ್ತಾರೆ. ಅಜ್ಜಿ, ಇದೇನ್ ಡೀಲು? ಅವ್ರ ಮನೆ ವಸ್ತುನ ಅವ್ರಿಗೆ ಕಟ್ಕೊಟ್ರೆ ನಮಗ್ ಕಾಸು ಕೊಡ್ತಾರ? ಕಾಸು ಕೊಡ್ಲಿಲ್ಲ ಅಂದ್ರೆ ಈ ಡೀಲ್ ರಾಣಿಗೆ ಒಪ್ತಾಳ? ಅಮ್ಮಣ್ಣೆ. ಅಕ್ಕ, ಅದೇನ್ ಮನೇನ ಇಲ್ಲ ಮೆಂಟಲ್ ಹಾಸ್ಪಿಟ್ಲ ತೆಗೆದು ನೋಡು ಗೊತ್ತಾಗುತ್ತೆ. ಏಯ್, ಈ ತಲಾಟೆ ಮಾಡೋದ್ ಬಿಟ್ಟು ನಾನು ಹೇಳಿದ ಕೆಲಸ ಮೊದಲು ಮಾಡಿ. ಏನ ಮಾಡ್ತೀವಿ ಬಿಡು. ರಾತ್ರಿ 11:30 ತಾನೆ, ಇನ್ನ ಟೈಮ್ ಇದೆ. ಕರೆಕ್ಟಾಗಿ ಹೇಳ್ದೆ ನೀನು. ಅಲ್ಲ, ಯಾರ ಬಗ್ಗೆನೂ ಯೋಚನೆ ಇಲ್ಲ. ಸರಿ, ಅವಳು ಹೋದ್ರೆ ರಿಸಿ ಸರ್ ಏಟ್ ಬ್ಯಾಸರ ಮಾಡ್ಕೋತಾರೆ ಅಂತನಾದ್ರೂ ಅವಳು ಗೊತ್ತಾಗೋದು ಬೇಡವಾ? ಪಾಪ ಕಣವಿ, ರಿಸಿ ಸರ್ ಬ್ಯಾಸರ ಮಾಡ್ಕೊಂಡಿರೋದನ್ನ ನನ್ನಿಂದ ನೋಡಕ್ಕೆ ಆಯ್ತಿಲ್ಲ. ಈ ಕಮ್ಲಿ ಬರ್ಲಿ, ಅವಳಿಗೆ ಮಾಡ್ತೀನಿ. ಅಣ್ಣ ಕಮ್ಲಿನ ಪ್ರೀತಿಸಕ್ಕೆ ಶುರು ಮಾಡಿದ್ಮೇಲಿಂದ ಎಷ್ಟೆಲ್ಲ ಕನ್ಸು ಕಟ್ಕೊಂಡಿದ್ದ ಗೊತ್ತಾ ನಿಂಗೆ? ಈಗ ಅವ್ನ ಪೊಸಿಷನ್ನೇ ಉಳಿಸ್ಕೊಳಕ್ಕಾಗ್ತಿಲ್ಲ ಅವನು. ಓ, ಹಾಯ್ ರಚನಾ, ಏನ್ ಇಲ್ಲಿಗೆ ಬಂದ್ಬಿಟ್ಟಿದ್ಯಾ? ಓ, ಕಮ್ಲಿನ ಹುಡ್ಕಕ್ ಹೋಗಿದ್ರಲ್ಲ, ಏನಾಯ್ತು? ಯಾಕಿಬ್ರು ಒಂಥರ ಇದ್ದೀರಾ? ಎನಿ ಪ್ರಾಬ್ಲಮ್? ಪ್ರಾಬ್ಲಮ್ಮು ಬೇರೆ ಯಾರು ಅಲ್ಲ, ನೀನೇ. ಓ ಗಾಡ್, ಮತ್ತೆ ಸುತ್ತಿ ಬಳಸಿ ನನ್ ಮೇಲೆ ಡೌಟ್ ಪಡ್ತಿದ್ದೀರಾ? ನೋಡನಿಕಾ, ಈ ಕಿತ್ತ ನಿನ್ ತಮಾಸೆಗೇನೆ ಏನಾನ ಹೆಚ್ಚು ಕಮ್ಮಿ ಮಾಡಿದ್ರು ಯಾರು ಸುಮ್ಕಿರೋಕಿಲ್ಲ. ಮೊದ್ಲೇ ರಿಸಿ ಸಾರು ನಿನ್ಯಾಕೆ ಸ್ಯಾನೆ ಕೋಪ್ದಾಗವ್ರೆ. ಗಾಡ್, ಇದು ಒಳ್ಳೆ ಸರಿ ಆಯ್ತಲ್ಲ. ಇಬ್ರು ಪಾಪ ಬೇಜಾರಲ್ಲಿದ್ದೀರಾ, ಮಾತಾಡ್ಸೋಣ ಅಂತ ಬಂದ್ರೆ ನನ್ ಮೇಲೆ ಡೌಟ್ ಪಡ್ತಿದ್ದೀರಾ? ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ. ಯಾರು ಬೇಕಾಗಿತ್ತು? ಅನಿಕಾ ಅಂದ್ರೆ ನೀವೇನಾ? ಹೌದು.
ಒಳಗೆ ಕೂತ್ ಮಾತಾಡ್ಬೋದಾ? ಅದು ಏನ್ ಬೇಕಿತ್ತು ಸರ್? ಇಸ್ ದಿಸ್ ರಿಲೇಟೆಡ್ ಟು ಕಮಲಿ? ಕಮಲಿ ಎಲ್ಲಿದ್ದಾಳೆ ಅಂತ ಏನಾದರೂ ಗೊತ್ತಾಯ್ತಾ ಸರ್? ಹೌದು, ಇದು ಕಮಲಿಗೆ ಸಂಬಂಧಪಟ್ಟಿದ್ದೆ. ಬಟ್ ಅವಳ ಬಗ್ಗೆ ಯಾವುದೋ ಕ್ಲೂ ಸಿಕ್ಕಿದೆ ಅಂತ ಹೇಳೋದಿಕ್ ಬಂದಿಲ್ಲ. ಯಾವುದೋ ಕ್ಲೂನ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಓ ಮೈ ಗಾಡ್, ಏನ್ ಹೇಳ್ತಿದ್ದಾನೆ ಇವನು? ಮನೆಯವರೆಗೂ ಬಂದು ಕ್ಲೂ ಅಂತಿದ್ದಾನಲ್ಲ. ಬೈ ಎನಿ ಚಾನ್ಸ್ ನನ್ನ ಮೇಲೆ ಏನಾದರೂ ಡೌಟ್ ಇದೆಯಾ? ಸಿಕ್ಕಾಕೊಳ್ಳೋ ಹಾಗೆ ನಾನೇನಾದರೂ ಮಿಸ್ಟೇಕ್ ಮಾಡ್ಬಿಟ್ನಾ? ಹಲೋ ಸರ್. ಹಲೋ. ನಮಸ್ಕಾರ ಇನ್ಸ್ಪೆಕ್ಟ್ರೆ. ನಮಸ್ಕಾರ. ಕಮಲಿ ಬಗ್ಗೆ ಏನಾದರೂ ವಿಷಯ ಗೊತ್ತಾ? ಏನಾದ್ರು ಕ್ಲೂ ಸಿಗ್ಬೋದು ಅಂತ ಬಂದಿದ್ದೀನಿ. ಈ ಮನೆನಾ? ಅಲ್ಲ, ಯಾರನ್ನ ವಿಚಾರಿಸ್ಬೇಕು ಅಂತಿದ್ದೀರಾ ಸರ್ ನೀವು? ನೀವು? ನಾನು ನಮ್ಮ ಮನಿಕ ಅಮ್ಮಮ್ಮ ಕಾಮಿನಿ ದೇವಿ ಅಂತ. ಓ, ಹಾಗಾದ್ರೆ ನಿಮ್ಮನ್ನು ವಿಚಾರಣೆ ಮಾಡ್ಬೇಕಾಗಿ ಬರ್ಬೋದು. ಅಲ್ಲ, ನಿಮ್ ಪ್ರಕಾರ ಏನು? ಕಮಲಿ ಮನೆಯಿಂದ ಆಚೆ ಹೋಗೋದಕ್ಕೆ ಕಾರಣ ನಾನು ಅಂತನಾ? ಅಯ್ಯೋ, ನಾನು ಹಾಗೆ ಹೇಳಲಿಲ್ವಲ್ಲ. ಬರೀ ವಿಚಾರಣೆ ಅಂತ ಹೇಳಿದೆ. ನೀವ್ಯಾಕೆ ಟೆನ್ಷನ್ ಆಗ್ತಾ ಇದ್ದೀರಾ? ಇಲ್ಲಪ್ಪ, ನನ್ಗೇನು ಟೆನ್ಷನ್ ಇಲ್ಲ. ನಾನ್ಯಾಕೆ ಟೆನ್ಷನ್ ಆಗ್ಲಿ? ಮೇಡಮ್, ರಿಷಿ ಅವ್ರು ನಮಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ ನಮ್ಮ ಮೊದಲನೇ ಸಸ್ಪೆಕ್ಟ್ ಅನಿಕಾ. ನಾನು ಇವರನ್ನ ಸ್ಟೇಷನ್ ಕರ್ಕೊಂಡು ಹೋಗಿ ವಿಚಾರಣೆ ಮಾಡಬೇಕು. ಮನೆಯವರೆಲ್ಲ ನನ್ನ ಮಗಳ ಮೇಲೆ ಅನುಮಾನ ಪಟ್ಟಿದ್ ಸಾಲದು ಅಂತ ಪೊಲೀಸ್ ಬೇರೆ ಕರ್ಸಿದ್ದೀರಾ? ರಿಷಿ, ಏನ್ ಮಾಡ್ತಿದ್ಯಾ ನೀನು? ಇದಕ್ಕೂ ಇವಳಿಗೂ ಏನ್ ಸಂಬಂಧನೂ ಇಲ್ಲ ಅಂತ ಅವಳು ಹೇಳಿದ್ಲಲ್ಲ. ಇನ್ಸ್ಪೆಕ್ಟರ್, ನಿಮ್ ವಿಚಾರಣೆನ ಇಲ್ಲೇ ಮಾಡೋಕ್ಕಾಗಲ್ವಾ? ಈ ವಿಚಾರ ಹೊರಗಡೆ ಹೋಗೋದು ಬೇಡ ಅನ್ನೋ ಕಾಳಜಿ ಅಷ್ಟೇ. ನೋ ಪ್ರಾಬ್ಲಮ್, ನಾನು ನೋಡ್ಕೋತೀನಿ ಮೇಡಮ್. ಆದರೆ ಈ ಕೇಸ್ ಸಾಲ್ವ್ ಆಗೋವರೆಗೂ ಇವರು ಊರು ಬಿಟ್ಟು ಹೋಗೋಂಗಿಲ್ಲ. ಇಲ್ಲ ಸರ್, ಅನಿಕಾ ಎಲ್ಲೂ ಹೋಗಲ್ಲ. ಅದಕ್ಕೆ ನಾನು ಗ್ಯಾರಂಟಿ.